ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ನಾನು ಶಿವಲಿಂಗ್ ಗೊಂಬಿಗುಡ್ಡ. ವೀಕ್ಷಕರೇ, ಈಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಿಂಚಿನ ಸಂಚಲನದಂತೆಯೇ ಬೆಳಗಾವಿ ಜಿಲ್ಲೆಯಲ್ಲಿ ರೈತರ ಹೋರಾಟ ಇವತ್ತಿಗೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ಕಾರಣ ಏನಂತಂದರೆ, ರೈತರು ತಾವು ಬೆಳೆದಂಥ ಬೆಲೆಗೆ, ಕಬ್ಬಿಗೆ ಬೆಲೆಯನ್ನು ನಿಗದಿ ಮಾಡಬೇಕು. ಸರ್ಕಾರ ಮತ್ತು ಈ ಫ್ಯಾಕ್ಟ್ರಿ ಮಾಲೀಕರೇನಿದಾರಲ್ಲ, ಫ್ಯಾಕ್ಟ್ರಿ ಮಾಲೀಕರು ಇಲ್ಲಿಯವರೆಗೂ ರೈತರನ್ನು ಶೋಷಣೆಯನ್ನು ಮಾಡ್ತಾ ಬಂದಿದ್ದಾರೆ. ನೀವು ಕೊಡ್ತಕ್ಕಂಥ 3,000 ರೂಪಾಯಿ, 2,800 ರೂಪಾಯಿ ಸಾಕಾಗಲ್ಲ, ನಮಗೆ 3,500 ರೂಪಾಯಿಗಳನ್ನ ಪ್ರತಿ ಟನ್ ಬೆಲೆಗೆ ಕೊಡಬೇಕು ಅಂಥೇಳಿ ಏನು ರೈತರು ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ ಸುಮಾರು 6 ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಡೀ ರಾಜ್ಯದ ತುಂಬ, ಅದರಲ್ಲೂ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿದಿನ ದಿನದಿಂದ ದಿನಕ್ಕೆ ಈ ರೈತರ ಪ್ರತಿಭಟನೆ ತೀವ್ರ ವಿಕೋಪಕ್ಕೆ ಹೋಗ್ತಾ ಇದೆ. ಕಾರಣ ಏನಂತಂದರೆ, ಇಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಯ ಮಾಲೀಕರೇನಿದ್ದಾರೆ, ಸುಮಾರು 24 ಫ್ಯಾಕ್ಟ್ರಿಗಳೇನು ಬೆಳಗಾವಿ ಜಿಲ್ಲೆಯಲ್ಲಿ ಇರಬಹುದು. ಆ ಬೆಳಗಾವಿ ಜಿಲ್ಲೆಯ ಎಲ್ಲ ಫ್ಯಾಕ್ಟ್ರಿಗಳು ಮತ್ತು ಫ್ಯಾಕ್ಟ್ರಿಗಳಿಗೆ ಸಂಬಂಧಿಸಿದಂಥ ಓನರ್ ಮಾಲೀಕರೇನಿದ್ದಾರೆ, ಯಾವುದೇ ಕಾರಣಕ್ಕೂ ರೈತರಿಗೆ ಬಗ್ತಾ ಇಲ್ಲ. ಇದರ ಮಧ್ಯೆ ರೈತರು ಮತ್ತು ಫ್ಯಾಕ್ಟ್ರಿ ಮಾಲೀಕರ ಮಧ್ಯೆ ಸಂಧಾನ ಮಾಡಲಿಕ್ಕೆ ವಿಫಲ ಪ್ರಯತ್ನವನ್ನು ಈಗಾಗಲೇ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂತ ಮೊಹಮ್ಮದ್ ರೋಷನ್ ಕೂಡ ಮಾಡಿದ್ದಾರೆ. ಅವರು ಕೂಡ ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೂಡ, ಆದರೂ ಕೂಡ ಯಾವುದೇ ರೀತಿಯಾದಂಥ ಹೊಂದಾಣಿಕೆ ಆಗ್ತಾ ಇಲ್ಲ. ಅಷ್ಟಕ್ಕೂ ಈ ರೈತರು ಕೇಳ್ತಾ ಇರೋದು ಏನಾದರೂ ಈ ಫ್ಯಾಕ್ಟ್ರಿ ಮಾಲೀಕರ ಅಪ್ಪನ ಮನೆಯ ಆಸ್ತಿ ಏನಾದರೂ ಕೇಳ್ತಾ ಇದ್ದಾರ ಅಂತ. ತಾವು ಬೆಳೆಸಿದ ಕಬ್ಬಿನ ಬೆಲೆಯ, ತಾವು ಬೆವರು ರಕ್ತವನ್ನು ಸುರಿಸಿ ಹಗಲಿರುಳು ಇಡೀ ಕುಟುಂಬದೊಂದಿಗೆ ಆ ಮಣ್ಣಲ್ಲಿ ಮಣ್ಣಾಗಿ ಬೆಳೆದಂಥ ಕಬ್ಬಿಗೆ ಅದಕ್ಕೆ ಒಂದು ಸಮಾನವಾದಂಥ ಬೆಲೆಯನ್ನು ನಿಗದಿ ಮಾಡಿ ಅಂತ ಕೇಳ್ತಾ ಇರೋದು ಅನ್ನದಾತನ ತಪ್ಪ. ಬಾಯಿ ಬಿಟ್ಟರೆ ಹೇಳ್ಬಿಡ್ತಾರೆ, ಜೈ ಜವಾನ್ ಜೈ ಕಿಸಾನ್, ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತ. ಆದರೆ ಇವತ್ತು ಈ ಸರ್ಕಾರಗಳು ಮತ್ತು ಫ್ಯಾಕ್ಟ್ರಿ ಮಾಲೀಕರು ಸೇರಿ ಈ ರೈತನ ಬೆನ್ನೆಲುಬನ್ನೇ ಮುರಿದು ಹಾಕ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ, ಈಗ ಉದಾಹರಣೆಗೆ ಯಾವುದೇ ಒಂದು ಫ್ಯಾಕ್ಟ್ರಿ ಇರಲಿ, ಯಾವುದೇ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಏನಾದರೂ ಉತ್ಪನ್ನಗಳನ್ನು ಅವರು ತಯಾರು ಮಾಡಿದ್ರೆ ಆ ಪ್ರತಿ ಉತ್ಪನ್ನಗಳ ಬೆಲೆಯನ್ನು ಅದೇ ಫ್ಯಾಕ್ಟ್ರಿಯ ಮಾಲೀಕರೇ, ಅಂದರೆ ಅದಕ್ಕೆ ಸಂಬಂಧಪಟ್ಟಂತ ಯಾರು ಪ್ರೊಡಕ್ಷನ್ನ ಮಾಡ್ತಾರಲ್ಲ ಅವರೇ, ಅಂದರೆ ಪ್ರತಿ ಒಂದು ಸೂಜಿ ತಯಾರಾದರೆ ಒಂದು ಸೂಜಿಯಿಂದ ಏರೋಪ್ಲೇನ್ವರೆಗೂ ಕೂಡ ಆ ಕಂಪನಿಯವರು ನನ್ನ ಬೆಲೆ ಇಷ್ಟಿದೆ, ಅದಕ್ಕೆ MRP ಅಂತಕ್ಕಂಥ ಲೇಬಲನ್ನು ಅಂಟಿಸಿ ಮಾರಾಟಕ್ಕೆ ತರ್ತಾರೆ. ಆದರೆ ರೈತ ಹಾಗಲ್ಲ. ವರ್ಷದ 12 ತಿಂಗಳ ಕಾಲ ಶ್ರಮಪಟ್ಟು ತಾನು ಕುಟುಂಬದೊಂದಿಗೆ ಮಣ್ಣಲ್ಲಿ ಮಣ್ಣಾಗಿ ಬೆಳೆದಂಥ ಈ ಕಬ್ಬಿನ ಬೆಲೆಗೆ ಇನ್ಯಾರೋ ಕೂಡ ಬೆಲೆಯನ್ನು ಘೋಷಣೆ ಮಾಡಬೇಕು. ಎಲ್ಲಿವರೆಗೂ ಈ ತಾರತಮ್ಯ? ಎಷ್ಟು ದಿನ ಅಂತ ರೈತರು ಬೀದಿಯಲ್ಲಿ ಕೂತ್ಕೋಬೇಕು? ಪ್ರತಿದಿನ TV ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ, ರೈತ ಅಲ್ಲೇ ಸೂಸೈಡ್ ಮಾಡ್ಕೊಂಡ, ರೈತ ಇಲ್ಲಿ ಸೂಸೈಡ್ ಮಾಡ್ಕೊಂಡ ಅಂತ. ಯಾವ ಕಾರಣಕ್ಕಾಗಿ? ಇದೇ ಕಾರಣಕ್ಕಾಗಿ ಸಾಗುವಳಿ ಮಾಡಲಿಕ್ಕೆ ಬಂಡವಾಳವನ್ನು ಸಾಲದ ರೀತಿಯಲ್ಲಿ ಎಲ್ಲಾದರೂ ತೆಗೆದು ರೈತ ಹಾಕ್ತಾನೆ. ಅದಕ್ಕೆ ನಿರ್ದಿಷ್ಟವಾದಂಥ ಬೆಲೆ ಸಿಗಲಿಲ್ಲ ಅಂದರೆ ಆ ಸಾಲದ ಬಡ್ಡಿ ಹೆಚ್ಚಾಗಿ ರೈತ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಈಗಾಗಲೇ ಈ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರುಜಿ ಅವರು ಈ ರೈತ ಹೋರಾಟದ 2 ಜೋಡೆತ್ತುಗಳಾಗಿ ಇಡೀ ರಾಜ್ಯದಲ್ಲೇ ಒಂದು ಸಂಚಲನವನ್ನು ಉಂಟು ಮಾಡಿದ್ದಾರೆ. ಇದೇ ರೀತಿಯಾಗಿ ಫ್ಯಾಕ್ಟ್ರಿ ಮಾಲೀಕರು ನಿಮ್ಮ ದ್ವಂದ್ವ ನಿಲುವನ್ನು ನೀವು ವ್ಯಕ್ತಪಡಿಸಿದರೆ ಈ ಹೋರಾಟ ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಇಡೀ ರಾಜ್ಯಕ್ಕೆ ಬೆಂಕಿ ಹತ್ತುತ್ತೆ. ಇದು ಶತಸಿದ್ಧ. ನೀವೇನಾದರೂ ಸರ್ಕಾರ, ಸಚಿವರು, ಸಂಬಂಧಪಟ್ಟ ಇಲಾಖೆಯವರು ಮತ್ತು ಈ ಫ್ಯಾಕ್ಟ್ರಿ ಮಾಲೀಕರೇನಿದ್ದೀರಲ್ಲ, ನೀವು ಯಾವುದೇ ಪಕ್ಷದವರಾಗಿರಲಿ, ಅದೇನೋ ಒಂದು ಮಾತಿದೆಯಲ್ಲ, ರಾಜಕೀಯದಲ್ಲಿ ಯಾರಿಗೆ ಯಾರು ವೈರಿಗಳಲ್ಲ, ಯಾರಿಗೆ ಯಾರು ಮಿತ್ರರು ಅಲ್ಲ ಅಂತೇಳಿ.
ಆ ಒಂದು ಪಾಲಿಸಿಯನ್ನ ಎಲ್ಲ ಫ್ಯಾಕ್ಟರಿಯ ಮಾಲೀಕರು ಒಟ್ಟುಗೂಡಿ ರೈತರನ್ನ ಬೀದಿಯಲ್ಲಿ ಕೂಡಿಸಿದ್ದಾರೆ. ಈಗಾಗಲೇ ಇಡೀ ರಾಜ್ಯದ ತುಂಬ ಎಲ್ಲ ಸಂಘಟನೆಗಳು ಕೂಡ ರೈತ ಸಂಘಟನೆಗೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, 5 ದಿನಗಳ ಗತಿಸಿತು ಗುರ್ಲಾಪುರದಲ್ಲಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಅಹೋರಾತ್ರಿ ಪ್ರತಿಭಟನೆಯನ್ನು ಕೂತ್ಕೊಂಡಿದ್ದಾರೆ. ಬಿಸಿಲು ಮಳೆ ಚಳಿಯನ್ನ ಲೆಕ್ಕಿಸದೆ ಲಕ್ಷಾಂತರ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಅದಕ್ಕೆ ಸಂಬಂಧಪಟ್ಟಂತಹ ಸಚಿವರಾಗಲಿ ಫ್ಯಾಕ್ಟರಿಯ ಮಾಲೀಕರಾಗಲಿ ಅದಕ್ಕೆ ಬಂದು ಅಲ್ಲಿ ನಾವೇನು ಬೆಂಬಲವನ್ನು ಘೋಷಿಸ್ತೀವಿ ಅಂತ ಹೇಳಿಲ್ಲ. ಕೆಲವು ರಾಜಕೀಯ ವ್ಯಕ್ತಿಗಳು ಆಗಮಿಸಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ಹಳ್ಳಿಗಳಿಂದ, ಪ್ರತಿ ಗ್ರಾಮಗಳಿಂದ ತಾಯಂದಿರು, ಯುವಕರು ಮನೆ ರೊಟ್ಟಿಯನ್ನ ಕಲೆಕ್ಟ್ ಮಾಡಿ ಪ್ರತಿ ಮನೆಗೆ ರೊಟ್ಟಿಯನ್ನ ಇಸ್ಕೊಂಡು ಬಂದು ಅಲ್ಲಿ ಕೂತಂತ ರೈತರಿಗೆ ಅನ್ನವನ್ನು ಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆಯನ್ನು ನಾವು ಹಿಂದಕ್ಕೆ ತೆಗೆದುಕೊಳ್ಳುವ ಮಾತೇ ಇಲ್ಲ ಅಂತಕ್ಕಂಥದ್ದನ್ನ ರೈತರು ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿ ವೀಕ್ಷಕರೇ, ಈಗಾಗಲೇ ಏನು ಈ ರೈತ ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಹಸಿರು ಸೇನೆ ಮತ್ತು ರೈತ ಸಂಘ ಮತ್ತು ಹಸಿರು ಸೇನೆ ಅಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಅವರಿಗೆ ಬೆದರಿಕೆಯ ಮಾತುಗಳು ಕೂಡ ಬರ್ತಾ ಇದ್ದಾವೆ ಅಂತಕ್ಕಂಥ ಸುದ್ದಿ ಬರ್ತಾ ಇದೆ. ಅಂದರೆ ನಿಮ್ಮನ್ನು ಟಾರ್ಗೆಟ್ ಮಾಡಿಬಿಡ್ತಾರೆ ಅಂತೇಳಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಇಂತಹ ಗೊಡ್ಡು ಕಾರ್ಖಾನೆಗಳ ಮಾಲೀಕರೇನಿದಿರಲ್ಲ, ನಿಮ್ಮ ಗೊಡ್ಡ ಬೆದರಿಕೆಗಳಿಗೆ ಈ ರೈತರು ಯಾವತ್ತೂ ಕೂಡ ಹಿಂದೆ ಸರಿಯೋದಿಲ್ಲ. ಬರೀ ಚೂನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಮಾತ್ರ ಚಳುವಳಿಯನ್ನ ಮಾಡ್ತಾ ಇಲ್ಲ, ಇಡೀ ರೈತ ಕುಲ. ಅರ್ಥ ಆಗುತ್ತಲ್ಲ ನಿಮಗೆ? ನೀವೇನು ಬೇರೆ ಬೇರೆ ಪಕ್ಷಗಳಲ್ಲಿ, ಧರ್ಮಗಳಲ್ಲಿ, ಜಾತಿಗಳನ್ನ ರಾಜಕೀಯ ವಿಚಾರದಲ್ಲಿ ಯಾವ ರೀತಿಯಾಗಿ ಬಂಡವಾಳಶಾಹಿಗಳು ಒಡೆದಾಕಿದಿರಿ, ಆ ರೀತಿಯಲ್ಲ ಇದು ರೈತ ಕುಲ. ಈ ದೇಶಕ್ಕೆ ಅನ್ನವನ್ನ ನೀಡ್ತಕ್ಕಂಥ ರೈತ ಕುಲ. ಈ ರೈತ ಕುಲಕ್ಕೆ ಯಾವುದೇ ಜಾತಿ, ಪಕ್ಷ, ಧರ್ಮ, ಮತದ ಅಂತರ ಭೇದಗಳು ಗೊತ್ತಿಲ್ಲ. ಇಲ್ಲಿ ಸೇರ್ಕೊಂಡಿರೋರೆಲ್ಲರೂ ರೈತರು, ರೈತರ ಮಕ್ಕಳು, ಈ ಮಣ್ಣಿನ ಮಕ್ಕಳು. ತಮ್ಮೆಲ್ಲರಿಗೂ ಅನ್ನವನ್ನು ನೀಡ್ತಕ್ಕಂಥ ರೈತನಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ. ರೈತ ಕೇಳಿದಂತ ಬೆಲೆಯನ್ನ ಕೊಡ್ತಾ ಇಲ್ಲ. ಅದೇ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಆಲ್ರೆಡಿ 3,400 ರೂಪಾಯಿಗಳನ್ನ ಬೆಲೆಯನ್ನ ಘೋಷಣೆ ಮಾಡಿ ಫ್ಯಾಕ್ಟ್ರಿಗಳನ್ನ ಶುರು ಮಾಡಿದ್ದಾರೆ. ನಿಮಗೇನರಿ ನಾಚಿಕೆ ಮಾನ ಮರ್ಯಾದೆ ಇಲ್ವೇನ್ರಿ? ಎಷ್ಟಂತ ರೈತರ ಹೊಟ್ಟೆ ಮೇಲೆ ಹೊಡೆದು ಸಾವಿರಾರು ಕೋಟಿ ಆಸ್ತಿ ಮಾಡ್ತೀರಾ ನೀವು? ಒಳ್ಳೇದಾಗತ್ತೇನ್ರಿ ನಿಮ್ಗೆ? ಎಷ್ಟು ಕೋಟಿ ಮಾಡಿದ್ರೇನು ಆ ರೈತನ ಶಾಪ ನಿಮ್ಗೆ ತಟ್ಟದೆ ಇರೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗಾಗಲೇ ಈ ದೇಶದ ಮಾಜಿ ಸೈನಿಕರು, ಹೆಮ್ಮೆಯ ಮಾಜಿ ಸೈನಿಕರಾಗಿರ್ಬೋದು, ಮಾಜಿ MLAಗಳು, MP ಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇದಕ್ಕೆ ಅತಿ ಮನ ತುಂಬಿ ರೈತರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಸುಮಾರು 6 ದಿನಗಳಿಂದ ಗುರ್ಲಾಪುರ ಕ್ರಾಸ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ಕೂತ್ಕೊಂಡಿದ್ದಾರೆ. ಅದರ ಜೊತೆಗೆ ಏನು ಈ ಡಿಜಿಟಲ್ ಮಾಧ್ಯಮ, ನೀವೇನು ಸ್ಯಾಟಲೈಟ್ ಮಾಧ್ಯಮ ಚಾನೆಲ್ಗಳು ಕೂಡ ಇಲ್ಲಿವರೆಗೂ ಕೂಡ ಒಂದು ವರದಿಗಳು ಪ್ರಸಾರ ಆಗ್ತಾ ಇಲ್ಲ. ನಮ್ಗೆ ಅರ್ಥ ಆಗುತ್ತೆ, ನೀವೆಲ್ಲರೂ ಕೂಡ ಆ ಕಾರ್ಖಾನೆಯ ಮಾಲೀಕರಿಗೆ ಬಕೆಟ್ ಹಿಡಿಯೋ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ನಿಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಳ್ಳಿ. ನೀವು ರಾಜಕೀಯ ಪಕ್ಷಗಳನ್ನ ಬೆಂಬಲಿಸಿದ್ದೀರಿ, ಒಂದು ಧರ್ಮಗಳನ್ನ, ಜಾತಿಗಳನ್ನ ಬೆಂಬಲಿಸಿದಿರಿ. ನೀವೇನಾದರೂ ರೈತನ ವಿಚಾರದಲ್ಲಿ ಮೀನಾಮೇಷ ಮಾಡಿ ಈ ಬಂಡವಾಳಶಾಹಿಗಳ ಜೊತೆ ನೀವೇನಾದರೂ ಕೈ ಜೋಡಿಸಿದ್ದೆ ಆದರೆ ನಾಳೆ ನಿಮ್ಮನ್ನ ಬೀದಿಗಳಲ್ಲಿ ನಾಯಿ ಹತ್ರ, ಹುಚ್ಚು ನಾಯಿ ಥರ ರೈತರು ಹೊಡೆದಾಗ್ತಾರೆ ಅಂತಕ್ಕಂಥದ್ದನ್ನು ಕೂಡ ನೀವು ಮರಿಬಾರ್ದು. ಅದೇ ರೀತಿಯಾಗಿ ಈ ಕರ್ನಾಟಕ ಮತ್ತು ಸುತ್ತಮುತ್ತಲಿನ ರಾಜ್ಯದಲ್ಲಿ ಅನ್ನ ದಾಸೋಹವನ್ನು ಮಾಡಿ ದಾಸೋಹ ರತ್ನ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಛತ್ರವರ್ತಿ ಶ್ರೀ ಅನ್ನದಾನೇಶ್ವರವರು ಈ ಗುರ್ಲಾಪುರ್ನಲ್ಲಿ ಊಟದ ವ್ಯವಸ್ಥೆಯನ್ನು ರೈತರಿಗೆ ಮಾಡಿರ್ತಕ್ಕಂಥದ್ದು ಒಂದು ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇವತ್ತು ಏನಾದರೂ ನಿನ್ನೆನೆ DC ಅವರು ಸಾಯಂಕಾಲ 5 ಗಂಟೆವರೆಗೆ ಟೈಮ್ ಕೊಟ್ಟಿದ್ರು, ನಾವು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ. ಅವರು 3,200 ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಫ್ಯಾಕ್ಟ್ರಿ ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ರೈತ ಸಂಘದ ಮುಂಚೂಣಿ ನಾಯಕರು ನಮಗೆ 3,500 ಆಗಲಿಲ್ಲ ಅಂದರೆ 3,400 ಫೈನಲ್ ಮಾಡಿಕೊಡಿ ಅಂತೇಳಿ ಒಂದು ಬೇಡಿಕೆ ಇತ್ತು, ಅದು ಈಡೇರಿಲ್ಲ. ಬಹುಶಃ ಇವತ್ತು ಕೊನೆಯ ಹಂತ. ಇವತ್ತೇನಾದರೂ ರೈತರ ಮನವಿಗೆ ಸ್ಪಂದಿಸಲಿಲ್ಲ ಅಂತಂದರೆ ಫ್ಯಾಕ್ಟರಿಯ ಮಾಲೀಕರು, ನಿನ್ನೆ ಗುರೂಜಿ ಅವರು ಮತ್ತೆ ಚುನಪ್ಪ ಪೂಜಾರಿ ಅವರು ಹೇಳಿದ ಹಾಗೆ ಪ್ರತಿ ಫ್ಯಾಕ್ಟರಿಯ ಮಾಲೀಕರ ಮನೆಗೆ ಹಲಗೆಯನ್ನು ತಗೊಂಡು ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದನ್ನು ಕೂಡ ಫ್ಯಾಕ್ಟರಿ ಮಾಲೀಕರು ಅರ್ಥ ಮಾಡ್ಕೋಬೇಕು. ಇದೇ ನಿಟ್ಟಿನಲ್ಲಿ ಇನ್ನೊಂದು ಮಾತನ್ನ ಈ
ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರು ನಿನ್ನೆ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಹರಿತವಾದಂಥ ಮಾತನ್ನು ಹೇಳಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇವತ್ತು ಬಹುಶಃ ಗುರ್ಲಾಪುರ್ಗೆ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ರೈತ ಚಳವಳಿ, ರೈತರ ಹೋರಾಟಕ್ಕೆ ರಾಜಕೀಯ ಸ್ಪರ್ಶ ಸಿಗದೇ ಇರಲಿ. ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ ಇಲ್ಲಿಯವರೆಗೆ ಬರದೇ ಇರತಕ್ಕಂಥ ಈ ರಾಜಕಾರಣಿಗಳು ಇವತ್ತಾಗಿ ಬರ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಸರ್ಕಾರವನ್ನ ಎಚ್ಚರಿಸಿ ರೈತರಿಗೆ ಸೂಕ್ತ ಬೆಲೆಯನ್ನ ಕೊಡಿ ಅಂತ ಹೇಳಿ ಸದನದಲ್ಲಿ ಕೇಳುವ ತಾಕತ್ತು ಇವ್ರಿಗಿಲ್ವಾ? ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಬರೀ ನಿಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಿದ್ದೀರಿ ವಿನ ರೈತರ ಕಡೆಗೆ ತಿರುಗು ಕೂಡ ನೋಡ್ತಾ ಇಲ್ಲ ಅನ್ನೋದು ರೈತರ ವಾದ. ನೀವು ಈ ರಾಜ್ಯದಲ್ಲಿ ಒಂದು ನಿಷ್ಠಾವಂತ ಮುಖ್ಯಮಂತ್ರಿ ಅನ್ನುವ ಬಿರುದನ್ನ ಪಡೆದಿದ್ದೀರಿ. ಈ ಬಿರುದನ್ನ ಮತ್ತೆ ಈ ರೈತರ ಮೇಲೆ ನಿಮಗೆ ಅತೀವ ಕಾಳಜಿ ಏನಾದರೂ ಇದ್ರೆ ಈ ಫ್ಯಾಕ್ಟರಿಯ ಮಾಲೀಕರ ಜೊತೆ ಮಾತಾಡಿ ಅವರಿಗೆ ಸೂಕ್ತವಾದಂತಹ ಬೆಂಬಲವನ್ನ ಘೋಷಿಸಿ ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾನು ಕೊನೆಯ ಮಾತನ್ನ ಹೇಳ್ತಾ ಇದ್ದೀವಿ. ಸರ್ಕಾರ ಮತ್ತು ಈ ಫ್ಯಾಕ್ಟರಿಯ ಮಾಲೀಕರು ಸುಧಾರಿಸಿಕೊಂಡು ಏನಾದರೂ ನೀವು ಇದನ್ನ ಸರಿಪಡಿಸದೇ ಇದ್ದರೆ ರೈತರು ಬೀದಿಗೆ ಇಳಿದು ನಿಮ್ಮ ಸರ್ಕಾರ ಇಡೀ ಫ್ಯಾಕ್ಟರಿಗಳನ್ನ ಮುತ್ತಿಗೆ ಹಾಕ್ತಕ್ಕಂಥ ಕಾಲ ದೂರ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ, ದಯವಿಟ್ಟು ಈ ರೈತರಿಗೆ, ಅನ್ನದಾತರಿಗೆ, ಈ ದೇಶಕ್ಕೆ ಅದೇ ಹೇಳಿದಾರಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತೇಳಿ, ದಯವಿಟ್ಟು ತಾವೆಲ್ಲ ಫ್ಯಾಕ್ಟರಿ ಮಾಲೀಕರುಗಳು ಸಾವಿರಾರು ಕೋಟಿ ಆಸ್ತಿಯನ್ನು ಮಾಡಿದ್ದೀರಿ. ಅದರಲ್ಲಿ ಇನ್ನೊಂದು 200-300 ರೂಪಾಯಿಗಳನ್ನ ರೈತನಿಗೆ ಕೊಟ್ಟರೆ ನಿಮ್ದೇನು ಗಂಟು ಹಾಳಾಗೋದಿಲ್ಲ. ಆ ನಿಟ್ಟಿನಲ್ಲಿ ರೈತರಿಗೆ ಒಂದು ಬೆಂಬಲ ಬೆಲೆವನ್ನ ನಿಗದಿ ಮಾಡಿ, ಅವರೇನು ಯಾರ ಮನೆಯದೇನು ಕೇಳ್ತಾ ಇಲ್ಲ, ತಾವು ದುಡಿದಂಥ ಬೆಳೆಗೆ ಒಂದು ಬೆಲೆಯನ್ನು ನಿಗದಿಪಡಿಸಿ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಇದನ್ನ ನೆರವೇರಿಸಿಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.